ಏನೋ ನಿಂದು ಔಟ್ಫಿಟ್ಟು ಆ ಫಿಟ್ಟು ಇನ್ನರ್ ಫಿಟ್ಟು ಅವೆಲ್ಲ ಇಲ್ಲ. ಫಿಟ್ ಆಗಿರೋದು ಇಂಪಾರ್ಟೆಂಟು. ತಲೆ ತಲ್ಕಾಡು ದೂರಿ ದೂರಿ ಏನೇನ್ ಮರ್ತಿದಾರೆ ಹೇಳಿ ಇವತ್ತು, ನೀವೇ ನೋಡಿ. ಈಗ ಏನ್ರಲ್ಲಿ ತಿನ್ಸೋದು ಪಾಪುಗೆ? ಹೆಣ್ಮಕ್ಳು ಬ್ಯೂಟಿನ ಸ್ವಲ್ಪ ಎಲಿಗೆನ್ಸ್ ಮಾಡ್ತೀವಿ, ಇಲ್ಲಾಂದ್ರೆ ಇವನ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. All right, let's do this. What's on your mind? ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ದಿನಾನು ನಾನು 5 ಗಂಟೆಗೆ ಎದ್ಬಿಡ್ತೀನಿ. ಸಂಡೇಸ್ ಮಾತ್ರ ಒಂದು 7 o'clock ತನಕ ಮಲ್ಕೊಂಡಿರ್ತೀನಿ. ಆದರೆ ಇವತ್ತು ಆ್ಯಕ್ಚುಲಿ 5 ಗಂಟೆಗೆ ಎದ್ದಿದ್ದೀನಿ. ಏನಕ್ಕೆ ಬೇಗ ಎದ್ದಿದ್ದೀನಿ, ಏನು ವಿಶೇಷ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಲೆಟ್ಸ್ ಗೋ. ನಮ್ಮೂರು ನೋಡ್ಬೋದು, ಇದೇ ದಯಾನಂದ ಸಾಗರ್ ಯೂನಿವರ್ಸಿಟಿ, ತುಂಬ ಹತ್ತಿರ ನಮ್ಮ ಮನೆಗೆ. ಮತ್ತು ಜೈನ್ ಯೂನಿವರ್ಸಿಟಿನೂ ಬರುತ್ತೆ, ಸ್ವಲ್ಪ ಈ ಕಡೆ ಬರಬೇಕು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಜೈನ್ ಯೂನಿವರ್ಸಿಟಿ. ಝೂಮ್ ಮಾಡಿದ್ದೀವಿ ನೋಡಿ. ಸೊ ನಾವೇನು ತುಂಬ ದೂರ ಇಲ್ಲ, ಬೆಂಗಳೂರಿಗೆ ಹತ್ರನೇ ಇದ್ದೀವಿ. ಇವತ್ತೊಂದು ದಿನಾಚರಿ ಹೇಗಿರುತ್ತೆ, ಏನೇನು ಮಾಡ್ತೀವಿ ಎಲ್ಲ ನಿಮಗೆ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ವಿತ್ ಮೀ. ನಮ್ಮ ಧರ್ಮಪತ್ನಿಯವ್ರಿಗೆ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇದೆ, ನಮಗೂ ಇದೆ. ಬಟ್ ನಾವು ಕುತ್ಕೊಂಡು ಪೂಜೆ ಮಾಡೋದಕ್ಕೆ ಎಲ್ಲ ಮಾಡೋದಕ್ಕಾಗಲ್ಲ. ಜಸ್ಟ್ ವಿಭೂತಿ ಇಟ್ಕೊಂಡು ನಮ್ಮ ಕೆಲ್ಸಕ್ಕೆ ಹೊಟ್ಬಿಡ್ತೀವಿ ನಾವು. ಇದು ನಮ್ಮ ಧರ್ಮಪತ್ನಿಯವರು ಅನುಷಾ ಅಂತ. ಇಲ್ಲಿ ನೋಡಿ, ಈ ಕಡೆ ಇವಳು ಮುಖ ತೋರಿಸೆ ನಿಂದು ಅಂತಂದರೆ ರೆಡಿ ಆಗಬೇಕು ಅಂತ ಹೋಗಿ ಓಡ್ತಾವಳೆ. ಬೇಗ ಹತ್ಕೊಳ್ರಿ, ಟೈಮ್ ಆಗ್ತಾಯಿದೆ, ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ನಿಮ್ಗಳಿಗೋಸ್ಕರ ಕಾಯ್ಕೊಂಡು ನಿಂತ್ಕೊಬೇಕು, ಬೇಗ ಬರೋಕ್ಕಾಗಲ್ಲ. ಓ ಜಗ್ಗಿನಕ್ಕನ ಜನಾರೆ ಗೇಟ್ ಮುರ್ಕೊಂಡು ಕೈಲಿ ಎತ್ಕೊಂಡ್ಬಿಟ್ಟಿರವ. ಆಮೇಲೆ ಎಲ್ಲಿಗೆ ಸ್ಪೀಡ್ ನೋಡಿದ್ರೆ ಹಂಗೆ ಇದೆ. ನಮ್ಮ ಮಮ್ಮಿನೇ ಲೇಟು ಎಲ್ಲರಿಗಿಂತನೂ. ನಮ್ಮ ಮಮ್ಮಿ ಅಷ್ಟು ಲೇಟ್ ಯಾರೋ ಮಾಡಲ್ರು. ಸೊ ಗೈಸ್ ಎಲ್ಲ ರೆಡಿ ಆಗಿದ್ದೀವಿ, ಹೊರಡ್ತಾ ಇದ್ದೀವಿ ಇಲ್ಲಿಂದ. 6 ಗಂಟೆಗೆ ಎದ್ದು ರೆಡಿ ಆಗಕ್ಕೆ ಸ್ಟಾರ್ಟ್ ಆದವರು 8:15ವರೆಗೂ ರೆಡಿ ಆಗಿದ್ದಾರೆ. ಸೊ ಎಲ್ರಿಗೂ ಒಂದು ಹಾಯ್ ಹೇಳಿ ನನ್ನ ವ್ಯೂವರ್ಸ್ಗೆ ಎಲ್ರಿಗೂ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಹೇಳ ನಮ್ಮ ತಮ್ಮನ ಪಾಪಗೆ 6 ತಿಂಗಳು ತುಂಬಿದೆ. ಸೊ ಅನ್ನಪ್ರಾಶನ ಮಾಡಿಸೋಕ್ಕೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರು ಶ್ರೀನಗರಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅನ್ನಪ್ರಸನ್ನ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು ಬೇಗ ಓಡ್ತಾ ಇದೆ ಅಂದರೆ, ನನ್ನ ಮಗಳು ಇವಾಗ ನಿನ್ನೆ ಮೊನ್ನೆ ಹುಟ್ಟಿರೋ ಥರ ಫೀಲ್ ಇದೆ. ನಾವೆಲ್ಲ ಬೇಗ ರೆಡಿ ಆಗ್ಬಿಟ್ವಪ್ಪ, ಇವ್ರುಗಳ್ದೆ ಲೇಟ್ ಆಯ್ತು ರೆಡಿ ಆಗಕ್ಕೆ. ಎಷ್ಟೊತ್ತೆ ಮಾಡಿದೆ ನೀವು ರೆಡಿ ಆಗಕ್ಕೆ? ನಿಂದೇನಪ್ಪ, ಒಂದ್ ಶರ್ಟ್ ಒಂದ್ ಪಂಚ ಹಾಕೊಂಡ್ರೆ ಮುಗೀತು. ನಮ್ದು ಇದೆಯಲ್ಲ, ನಾವ್ 2 ಮಕ್ಳನ್ನ ಸೋಸ್ಕೊಂಡು ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿ ಬರೋದಾಗಲ್ವಾ ನಿಮ್ಗೇನು? ನೋಡಿ, ಏನಾದ್ರೂ ಈ ಒರಿಜಿನಾಲಿಟಿ ಮೇಕಪ್ ಅಲ್ಲಿ ಬರುತ್ತಾ ಹೇಳಿ? ಒರಿಜಿನಲ್ ಆಗಿರ್ಬೇಕು. ಹೆಣ್ಮಕ್ಳು ಬ್ಯೂಟಿನ ಸ್ವಲ್ಪ ಎಲಿಗೆನ್ಸ್ ಮಾಡ್ತೀವಿ. ಏನು ಹಂಗಂತ ಏನು ಬರೋದೆಲ್ಲ ಏನು ಒತ್ತಾಕೊಳ್ಳಲ್ಲ. ಅಲ್ಲಿ ಇರೋದನ್ನ ಸ್ವಲ್ಪ ನೀಟಾಗಿ ಎಲಿಗೆಂಟ್ ಮಾಡ್ತೀವಿ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನು ಇಲ್ಲ. ಸೊ ಅದು ನನ್ನ ಇಂತಿ ಸ್ವಲ್ಪ ನ್ಯಾಚುರಲ್. ನನ್ನ ಧರ್ಮಪತ್ನಿ ಏನಂತೀರಾ ಇದಕ್ಕೆ? ಹೌದಾ? ಹೌದು, ನ್ಯಾಚುರಲ್. ಹೌದು. ಅವ್ರೇನು ಪೌಡ್ರ್ ಹೊಡ್ಕೊಳ್ಳೇ ಇಲ್ವಾ ಒಂಚೂರು? ಏನಿಲ್ವಲ್ಲ, ನೋಡ್ಕೊಳ್ಳಿ. ಏನಂತೀಯ ಮಮ್ಮಿ ನಿನ್ ಸೊಸೆ ಬಗ್ಗೆ? ನಾನು ನನ್ನ ಹೆಂಡತಿನ ಇಟ್ಕೊಂಡು ವ್ಲಾಗ್ ಮಾಡ್ತೀನಿ, ಜಗಳ ಆಡ್ತೀನಿ, ಆರ್ಗ್ಯೂ ಮಾಡ್ತೀನಿ. ಇದೆಲ್ಲ ಸುಳ್ಳು. ಯಾಕಂದ್ರೆ ರೀಸನ್ನು ಅಮ್ಮ ಅಂತ ಏನೂ ಮಾಡಲ್ಲ. ಏನಂತೀಯ? ಅದೇನೋ ನಿಜ ಬಿಡು. ಹೂ ಅಂದ್ರೆ ಕಷ್ಟ, ಹಾ ಅಂದ್ರೆ ಕಷ್ಟ, ಮಾತೆ ಕಮ್ಮಿ ಅವಳು. ತುಂಬಾ ರೇರು ಚಾಮುಂಡಿ ಅವತಾರ ಆಗೋದು ಎಲ್ಲ. ಅದಾದ್ರೂ ಏನೂ ಇಲ್ಲ, ಸುಮ್ಮನೆ ಅಲ್ಲೇ ಒಳೊಳಗೆ ಅಂತ ಇರ್ತಾಳೆ ಹೊರತು ಜಗಳ ಇದುವರೆಗೂ ಏನೂ ನಮ್ಮ ಮೇಲೆ ಮಾಡಿಲ್ಲಪ್ಪ. ಕಷ್ಟ. ಇವಳನ್ನ ಇಟ್ಕೊಂಡು ನಾನು ಬ್ಲಾಗ್ ಮಾಡ್ತೀನಿ, ಮಾತಾಡ್ತೀನಿ. ಲೆಟ್ಸೆ ನಾನು ನನ್ನ ಹೆಂಡ್ರಿ ಎಲ್ಲಾದ್ರೂ ಹೊರಗಡೆ ಹೋದ್ವಿ ಅಂತ ಇಟ್ಕೊಳ್ಳಿ, ಇಬ್ರೇನೆ ಏನೂ ಇಲ್ಲ, ಬರೀ ನಾನು ಒಬ್ಬನೇ ವಟ ಅಂತ ಇರ್ಬೇಕು ಹೊರತು ಅವಳು ಒಂದು ಮಾತು ಮಾತಾಡಲ್ಲ. ಮಾತಾಡುವಂಗ ಮಾಡಪ್ಪ.
ಮಾತಾಡ್ತಾಳೆ ಯಾಕೆ ಮಾತಾಡಲ್ಲ? ಏನ್ ಗೊತ್ತಾ, ನಮ್ಮಮ್ಮ ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ನಮ್ಮ ಅಕ್ಕ ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ಎಲ್ರು ಮಾತಾಡೋರು ಇದಾರೆ, ಅವಳೊಬ್ಳಿದಾಳಲ್ಲ. ಅವಳು ಮಾತಾಡ್ತಾಳೆ, ಎಷ್ಟು ಬೇಕಷ್ಟೇ. ದೂರಿ 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 ಕಣ್ಣು ಕಮ್ಮಣ್ಣ ದೂರಿ ದೂರಿ ನಿನ್ನ ಮೂಗು ಮುಂದೂರು ದೂರಿ 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 ನಿನ್ನ ಆಗಿನಾಗ ಪುಲ್ಸಾಡೆ ದೂರಿ ದೂರಿ ನಿನ್ ತೂಟಿ ತೊಂಡೆಣ್ಣು ದೂರಿ ದೂರಿ ಕಣ್ಣು ಕಮ್ಮಣ್ಣ ದೂರಿ ದೂರಿ ನಿಂತ ಕಾಲು ತೋಳು ಬಾಳೆ ಕಂಬ ದೂರಿ ದೂರಿ ನಿನ್ನ ಹೊಟ್ಟೆ ಚಿಟ್ಟೆನಲ್ಲಿ ದೂರಿ ದೂರಿ ನಿನ್ ಬೆನ್ನು ಬೀಸಂಗೆ ದೂರಿ ದೂರಿ ಮೇಲೆ ಕಾಲು ಕಗ್ಗಿ ಮಾರ ದೂರಿ ದೂರಿ. ಹೂವ ತಗೊಳಕ್ ನಿಲ್ಸಿದೀವಿ. 50 ಗ್ರಾಮ 100 ಗ್ರಾಮ ತಗೊಳ್ಳಿ. 1/4 kg ತಗೊಳ್ಳ? ಎಷ್ಟು ಬೇಕು? ಕೇಳಿಸಲ್ವೇನೆ ಎಷ್ಟ್ ಬೇಕು ಅಂತ? 100 ಸಲ ಹೇಳ್ತಾವ್ರು ಎಷ್ಟ್ ಬೇಕು ಅಂತ. ಒಳ್ಳೆ ಕೂತವಳ ಹಂಗೆ ಹಿಂಗೆ ಒಳ್ಳೆ ಮಮ್ಮಿ ಏನೋ ಕನ್ಫ್ಯೂಸ್ ಮಾಡ್ತಾ ಇತ್ತು. ₹1,000 ಕ್ಯಾಶ್ ತಗೋಬರಕ್ ಹೇಳವ್ರೆ. ಇವ್ರು ಇಲ್ಲಿ ಬಂದ್ಬಿಟ್ಟು ಕ್ಯಾಶ್ ಅಂತ ನನ್ನನ್ನು ಕೇಳ್ತಾ ಇದಾರೆ. ನಾನೇನ್ ಮಾಡ್ಲಿ? ಕ್ಯಾಶ್ ಎಲ್ಲ ನಾನು ಮನೆಗೆ ಕೊಟ್ಟಿರ್ತೇನೆ, ನಾನು ಕ್ಯಾಶ್ ಇಟ್ಕೊಳ್ಳಲ್ಲ ಇನ್ನೂ. ಇಲ್ಲ ಅಂತ ನನ್ನನ್ನೇ ಕೇಳ್ತಾಳೆ ನಾನು ಹೆಂಡ್ರು. ಲೆಕ್ಕ ಹಾಕೊಳ್ರಿ ರೀ, ಕ್ಯಾಶ್ ಅಲ್ರೇ? ಏಯ್, ನನ್ನ ಹತ್ರ ಇಲ್ಲಿದೆ ಸ್ಟಾಕ್ ಎಲ್ಲ. ನಿನಗೆ ಕೊಡ್ತೀನಲ್ಲ, ನಿನಗೆ ಮಮ್ಮಿ ಕೈಗೆ ಕೊಡ್ತೀನಲ್ಲ. ಎಲ್ಲ ಕ್ಯಾಶ್? ಏನೊಂದು 1000 ಕ್ಯಾಶ್? ನಾನು ಬರೋದೆಲ್ಲ ಕ್ಯಾಶ್, ನಾನು ಇಟ್ಕೊಳ್ಳೋದೆಲ್ಲ ಮನೆಗೆ ಕೊಡ್ತೀನಿ ಅಂತ. ಏನ್ ಗಡಿ ಬಿಡಿ, ಒಂದ್ ಕ್ಯಾಶ್ ಇಟ್ಕೊಳಕ್ ಬರಲ್ಲ ನಿಮ್ಗೆ? ಹೇಳಕ್ ಬರಲ್ಲ ನಮ್ಗೆ? ಈಗ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಅದೆಲ್ಲ ಹುಡ್ಕೊ ಬರ್ತೀರ ಹೋಗಿ ಹೊರಗಡೆ, ಹುಡ್ಕೊಂಡು ಎತ್ಕೊ ಬಂದ್ರೆ ಸರಿ ಕ್ಯಾಶ್ನ. ನಾನೆಲ್ಲ ಹೋಗಿ ಈಗ ಸೀನಲ್ಲ ಇಲ್ಲ. ನನ್ ಕೆಲ್ಸ ಏನು, ಮನೆಗ್ ಕೊಡೋದು ಕ್ಯಾಶ್ ಕೊಡ್ತೀನಿ ನಾನು. ತರ್ಸು ಆಯ್ತು, ಅದೇನ್ ಮಾಡ್ತೀಯ ಮಾಡಮ್, ನಿಮ್ಗೆ ಬಿಟ್ಟಿರೋದು ನನಗೆ ಗೊತ್ತಿಲ್ಲ. ಶ್ರೀನಗರ ಇನ್ನೂ ದೂರ ಇದೆ, ಏನ್ ಮಾಡ್ತೀಯ ಮಾಡು. ಯಾಕೆ ಹೇಳಿಲ್ಲ ನೀನು? ಯಾಕೆ ಹೇಳಿಲ್ಲ ನೀನು? ಎಲ್ಲ ಎತ್ಕೊಂಡವ್ರೆ ಅಂತ ನಾನ್ ಬಂದ್ರೆ ಒಬ್ರು ನಾನು ಎತ್ಕೊಳ್ಳಿಲ್ಲ ಅಂತಾರೆ. ಕ್ಯಾಶ್ ನಿಮ್ಮ ಹತ್ರ ಇರುತ್ತೆ ಅಂತ ಬಂದ್ವಿ. ಏನ್ ಕ್ಯಾಶ್ ನನ್ನ ಹತ್ರ ಇರುತ್ತೆ ಅಂತ ಬಂದೆ ನೀನು? ಜೋರ್ ಮಾತಾಡೆ, ಜೋರಾಗಿ ಆವಾಜ್ ಹಾಕು ಸ್ವಲ್ಪ, ಇಲ್ಲಾಂದ್ರೆ ಇವನ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹಾಕ್ಲಿ ಆವಾಜು? ಬಿಡೆ ಎರಡು ಮನುಷ್ಯ ಆಟ ಆಡ್ತಾ ಇದ್ದೀರಾ ಅನ್ನೇ. ಈಗನ್ನಲ್ಲೋ ಅನ್ನೋ ಟೈಮಲ್ಲಿ ಅಂತಾಳೋ ಒಂದೊಂದು ಟೈಮು. ಮಮ್ಮಿ ತಿಂಡಿ ಯಾವಾಗ ಮಾಡ್ತೀಯ ಮಮ್ಮಿ? ನಾನ್ ದೇವ್ರ ಪೂಜೆ ಆಗೋವರೆಗೂ ಇಲ್ಲ. ಅದೆಲ್ಲ ನನ್ ಗೊತ್ತಿಲ್ಲಪ್ಪ. ನೀನ್ ದೇವ್ರ ನೀನ್ ಮಾಡ್ಕೋ. ನಾನು ಮಾಡಕ್ಕೆ ಬೈತಾ ಇರೋದು. ಓಯ್ ಮಮ್ಮಿ ಹೊಟ್ಟೆ ಹಸಿತದೆ, ತಿಂಡಿ ಮಾಡಿದಿರಾ ಹೆಂಗ್ ಮಮ್ಮಿ? ನಾನು ಎಂಡ್ರಿಗೆ ಬೇಡ್ವೆ ಟಿಫನ್? ಬೇಡ, ಔಷಧಿ ದೇವ್ರ ಮಾಡ್ಬೇಕು. ಓಹೋ, ನಮ್ಗಾಗಲ್ಲಪ್ಪ, ನಮ್ಗಾಗ ಹೊಟ್ಟೆ ಇಲ್ಲಿ ಇಳಿಸ್ತೀನಿ, ಇಲ್ಲೆಲ್ಲಾದ್ರೂ ಮುಂದೆ. ಹಂಗಾಗಲ್ಲ, ಒಳ್ಳೆ ಏಕ ಮಗ್ನೆ ಬ್ಯಾನರ್ ಇರುತ್ತೆ. ಯಾರು ಮಗ್ನೆ? ಯಾರು ಅವ್ರ ಹೆಸರೇನು? ಯಾರು? ಬರ್ತಾ ಇದೀವಿ, ಹತ್ರದಲ್ಲಿದ್ದೀವಿ, ರೀಚ್ ಆಗ್ತಾ ಇದೀವಿ. ಎಲ್ಲ ರೆಡಿ ಮಾಡ್ಕೊಳ್ರಿ ಬೇಗ ಬೇಗ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಎಲ್ಲ ರೆಡಿ ಇದೆ. ಪೂಜೆ ಸಾಮಾನು ₹1000 ಮರ್ತ್ ಬಂದಿದ್ದೀರಲ್ಲ. ₹1000 ನೀನ್ ರೆಡಿ ಮಾಡ್ತೀಯಲ್ಲ? ಕಷ್ಟ. ಇದೆಲ್ಲ ಎತ್ಕೊಳ್ರಿ, ತಟ್ಟೆ, ಲೋಟ, ಸ್ಪೂನು. ಮನುಷ್ಯ ಎತ್ಕೊಂಡಿದ್ಯಾ? ನಾನು ಎತ್ಕೊಂಡಿಲ್ಲ ಕಣೆ, ನೀನ್ ಎತ್ಕೊಂಡಿದ್ಯಾ? ಹಾಕೊಳ್ರಿ ಮಮ್ಮಿ. ನೀನ್ ಎತ್ಕೊಳ್ಳಿಲ್ಲ ಮಮ್ಮಿ? ಇವ್ರಿಬ್ರು ಎತ್ಕೊಂಡವ್ರೆ ಅಂತ ನಾನ್ ಹಂಗೆ ಬಂದಲ್ಲಪ್ಪ. ಓಹೋ, ತಗೊಳ್ರಿ, ಕೆಲ್ಸ ಇದು ಮಾಡಿದ್ರೆ ಕೆಲ್ಸ ಇದು. ಈಗ ನೀನ್ ಎತ್ಕೊಂಡೆ ಅಂತ ನಾನ್ ಬಂದೆ ಕಣೆ. ಎತ್ಕೋಬೇಕಲ್ವೇ? ಅಟ್ಲೀಸ್ಟ್ ಓಡೋವಾಗಾದ್ರೂ ಎತ್ಕೊಂಡಾಕಂತ ಕೇಳ್ಬೇಕಲ್ವೇ ಮನುಷ್ಯ? ಈಗ ಏನ್ರಲ್ಲಿ ತಿನ್ಸೋದು ಪಾಪುಗೆ? ಅದೇ ಮೇನ್ ಕಣೆ. ಈಗ ನೀವ್ ಹೇಳಿ ಏನ್ ಮಾಡ್ಬೇಕು ಇವ್ರಿಗೆ ಅಂತ. ಏನಾರು ಒಂದ್ ಮರ್ತ್ ಬರ್ತಾನೆ ಇರ್ತಾರೆ. ನಾನ್ 1000 ಸರಿ ಹೇಳ್ತೀನಿ, ಎಲ್ಲ ತಗೊಂಡಿದೀರಾ, ಟಿಕ್ ಮಾರ್ಕ್ ಹಾಕೊಳ್ಳಿ, ನೋಡಿ 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 ಅಂತ ಅನ್ಬಿಟ್ಟು ನೋಡಿದ್ರೆ ಬೆಳ್ಳಿ ತಟ್ಟೆ, ಲೋಟ, ಸ್ಪೂನ್ ಏನು ತರಿಲ್ಲ. ವಾಪಸ್ ಹೋಗ್ಬಿಡೋಣ, ಎತ್ಕೊಂಡ್ಬರೋಣ. ಎಷ್ಟೇ ಟೈಮ್ ವಾಪಸ್ ಹೋಗಕ್ಕೆ? 9:29 ಕಣೆ ಟೈಮು. 9:00 ಬರಕ್ಕೆ ಹೇಳಿದ ಅವ್ರು. ನಾವ್ ಇನ್ನೂ ಇಲ್ಲೇ ಇದೀವಿ. ಎಲ್ಲೇ ಅನುಷಾ?
ಹಾ ಎಲ್ಲ ಎಲ್ಲ ಹೇಳು. ಮಗಿಗ್ ತಿನ್ಸದ ಹೋಗ್ಲಿ. ಇದಾರ ತಗೊಂಡಿದ್ದೀರಾ ಸರಿ ಮಾಡ್ಕೊಂಡು ಅದೇನೋ ಮಾಡ್ತಾರಲ್ಲ ಅದನ್ನ. ನಾನ್ ಮಾಡಿ ಇಟ್ಕೊಂಡೆಪ್ಪ. ಮನೆ ಕತೆ ಹಿಂಗೆ ತಗೊಂಡಿರೋ ವಸ್ತು ಎತ್ಕೊ ಬರಕ್ ಆಗಲ್ಲ. ಇವ್ರ ಕೈಲಿ ಮರ್ತ್ಬಿಟ್ಟು ಬಂದವ್ರೆ ಅಂದ್ರೆ ಇನ್ನೇನ್ ಹೇಳೋಣ. ಲೆಕ್ಕ ಹಾಕೊಡ್ರಿ ಇವ್ರನ್ನ. ಏನು ಹೋಯ್ತಾ ತಗೊಳ್ಳೋಣ. ಕೊಡಿಲ್ ಕಾಸ ಕೊಡಿಲ್ ಕಾಸು. ಟೈಮ್ ಆಗ್ಲಿ. ಇವಾಗ ಅವ್ರು 9:30 ಒಳಗಡೆ ಬನ್ನಿ ಅಂದಿರೋದು. ಟೈಮ್ ಆಯ್ತು. ಇವತ್ತು ನಾವು ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದೇನ್ ಮ್ಯಾಂಡೇಟ್ರಿ ಎಲ್ಲ ಕಣೋ. ಬೇಕು ನಿಮಗೆ ಏನಿದೆ ಅದ್ರಲ್ಲೇ ಆಗತ್ತೆ. ಬೆಳ್ಳಿದೇ ಹಾಕ್ಬೇಕು ಅಂತ ಏನಿಲ್ಲ. ಬಟ್ ತಗೊಂಡಿದ್ವಿ ಮರ್ತೋಯ್ತಿ. ನಾವ್ ತಗೊಂಡದ್ ಏನಕ್ಕೆ? ತಿನ್ಸಕ್ಕೆ ಅಂತಾನೆ ತಗೊಂಡಿದ್ದು. ಮತ್ತೆ ಮರ್ತೋಯ್ತು. ಏನ್ ಮಾಡ. ಆಯ್ತು ಬಿಡಿ. ಏನ್ ಮಾಡಕ್ ಆಗಲ್ಲ. ನಮ್ ಮನೆ ಬರ ತಗೊಳು ಹೋಗಿ. ಎಲ್ಲ ಜಾಸ್ತಿ ಹೇಳ್ ಮಾತ್ ಕೇಳಲ್ಲ. ಬಂದ್ವಿ, ರೀಚ್ ಆಗಿದ್ದೀವಿ. ತಟ್ಟೆ ಲೋಟ ಎಲ್ಲ ತಗೊಂಡ್ವಿ. ಏನೂ ಮಾಡೋಕ್ಕಾಗಲಿಲ್ಲ. ಎಲ್ಲ ತಗೊತಾ ಇದ್ದಾರೆ. ಈಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೇ ಟೆಂಪಲ್. ಎಲ್ಲ ಇಲ್ಲಿ ಬಂದು ರೆಡಿ ಮಾಡ್ಕೊತಾರೆ. ಇವ್ರಿಗೆ 7,000 ಸಲ ಹೇಳ್ತೀನಿ ಎಲ್ಲ ಮನೇಲಿ ರೆಡಿ ಮಾಡ್ಕೊಳ್ಳಿ, ಮನೇಲಿ ರೆಡಿ ಮಾಡ್ಕೊಂಬನ್ನಿ ಅಂತ. ಎಲ್ಲ ಇಲ್ಲಿ ಬಂದು ರೆಡಿ ಮಾಡ್ಕೊಳ್ಳೋದು ಇದೇ ಆಗೋಯ್ತು. ಬರೋ ಈ ಕಡೆ ರೋಡಿಗೆ ಹೋಗ್ಬೇಡ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಇದೇ ದೇವಸ್ಥಾನ. ಅನ್ನಪೂರ್ಣೇಶ್ವರಿ ಅಮ್ಮನವರ ಸತ್ಯ. विनायकाय नमः, विघ्नराजाय नमः, गौरीपुत्राय नमः, गणेश्वराय नमः, स्कंदाग्रजाय नमः, षष्ठीकर्ते नमः, शिवाय नमः, सिद्धियाय नमः, बुद्धिप्रियाय नमः, शांताय नमः, ब्रह्मचारिणे नमः, एकदंताय नमः, कुमार गुरुवे नमः, विष्णुप्रियाय नमः, शिवपुत्राय नमः, गजकणकाय नमः। आय गणेश ओम वनस्पतो गंधोदो समर्पयामि। रक्षां धारयामि देवताभ्यो नमः। रक्षां धारयामि देवता गणपति। ओम ध्यानं समर्पयामि। पादपद्मनस्वा समर्पये। मुखाचमनं समर्पयामि। प्रदाय नमः, शरद्याय नमः, उपद्याय नमः, स्वरपाय नमः, परमात्मकाय नमः, वाचाय नमः, पद्मलाय नमः, अंबाय नमः, सरसंबुधे नमः, वडाय नमः, सर्वमंगलाय नमः, विष्णु संसेविताय नमः, सिद्ध्याय नमः, ब्रह्मणे नमः, स्वरसेविताय नमः, परमानंदाय नमः, शांताय नमः, प्रणवरूपिणे नमः, प्रणवदचरणे नमः, वराय नमः, आनंद शंकर प्राणवल्लभे ज्ञान वैराग्य सिद्धार्थम भिक्षांदेहि पार्वती देवता अनुग्रह प्रसिद्धिरस्तु मगु ಅನುಮೂರ್ತಾನ ಪ್ರಸಾದ ಮಾಡ್ತಾ ಇದ್ವಿ. ಆರದಲ್ಲಿ ದೋಷಗಳಿದ್ರೆ ಏನೋ ಪರಿಹಾರ ಆಗಲಿ ಮತ್ತು ಮಗು ದಿನ ಅಭಿವೃದ್ಧಿ ಆಗ್ತದೆ ಪ್ರಾರ್ಥನೆ ಮಾಡ್ಕೊಂಡು ಕುಲದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಸ್ವಲ್ಪ ಅವ್ರು ತಿಳಿಸ್ಬಿಟ್ಟು ಆಮೇಲೆ ತಾಯಿ ಸಂಗೀತ ಅವ್ರಿಗೆ ಅವ್ರಿಗೆ ಸ್ವಲ್ಪ ತಿನ್ಸಿ ಅಷ್ಟೊಂದು
ಉಡುಪಿ ಹೋಟೆಲ್ಗೆ ಬಂದಿದ್ದೀವಿ ಟಿಫನ್ ಮಾಡೋದಕ್ಕೆ ಅಂದ್ಬಿಟ್ಟು. ಇನ್ನೊಂದು ಕಲಾಕಾರ ವಿಷಯ ತೋರಿಸ್ತೀನಿ ನೋಡಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇವಳು ಚಪ್ಪಲಿನ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಬಂದವಳೆ. ಏನಾರ ಒಂದು ಮರಿದಿರಾ, ಏನೇನು ಮರ್ತಿದ್ದಾರೆ ಹೇಳಿ ಇವತ್ತು ನೀವೇ ನೋಡಿ. ಚಪ್ಪಲಿ ಇಲ್ಲ, ಚಪ್ಪಲಿ ಬಿಟ್ಬಿಟ್ಟು ಬಂದಿದ್ದಾಳೆ. ಹಾಂ, ಅಯ್ಯೋ ದೇವ್ರ. ಮುಗೀತು ಇಷ್ಟ. ಇವ್ರ ಜೀವನ ಎಲ್ಲ ಏನಾರು ಒಂದು ಮರಿದಿರಾ, ಏನು ಮಾಡ್ದಿರಾ ಸುಮ್ಮನೆ ಅಂತೂ ಇರಲ್ರಿ. ಹೌದಾ? ಏನ್ ನಿನ್ ಫಿಟ್ನೆಸ್ ಸೀಕ್ರೆಟ್? ನನ್ನನ್ನು ಫಾಲೋ ಮಾಡಿ, ನನ್ನ ಫಿಟ್ನೆಸ್ ಸೀಕ್ರೆಟ್ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಟಾಟಾ, ಬಾಯ್ ಬಾಯ್, ಸಿ ಯು. ನಿನ್ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.